ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ, ಚೆನ್ನಾಗಿದ್ರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಸ್ಯಾಟರ್ಡೇ ನಾನು ಸ್ಟಾರ್ಟ್ ಮಾಡಿರೋವಂಥ ವ್ಲಾಗ್. ಸ್ವಲ್ಪ ಬೇಗನೆ ಎದ್ದು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಏಕಾದಶಿ ಇದೆ ಸ್ಪೆಷಲ್ ಆಗಿ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಸ್ವಲ್ಪ ಏನೋ ಒಂಥರ ಪೂಜೆ ಪುನಸ್ಕಾರ ಇದಕ್ಕೆಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ ಅಂತ ಅಂದ್ಕೊಂಡು ಬಂದು ಇವಾಗ ಹೊರಗಡೆ ಎಲ್ಲ ಕಸ ಹೊಡೆದು ನೆಲ ಒರೆಸ್ಕೊಂಡು ಬಾಗಿಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ. ಹಾಗೆ ಮಿಂಚು ಆಲ್ರೆಡಿ ಎದ್ಬಿಟ್ಟಿದ್ದಾಳೆ, ಹಾಗಾಗಿ ನಂದು ಸ್ನಾನದ ಲೇಟ್ ಆಯಿತು. ಸೊ ಇಲ್ಲ ಅಂತಂದರೆ ಫಸ್ಟ್ ಸ್ನಾನ ಮುಗಿಸ್ಕೊಳ್ಳೋ ಥರ ಪ್ಲಾನ್ ಮಾಡ್ತೀನಿ. ನಿಮ್ಗೆ ಗೊತ್ತಲ್ವ ನಾನು ಹಿಂಗೆಲ್ಲ ಪ್ಲಾನ್ ಮಾಡ್ಕೊತ ಕೆಲಸ ಮಾಡ್ಕೊತಿರ್ತೀನಿ ಅಂತೇಳಿ. ಇವತ್ತಿನ ದಿನ ಈ ಥರ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ನಾನು ಬಿಸಿನೀರೆಲ್ಲ ಕುಡಿದು ಬಂದು ಕೂತ್ಕೊಂಡಿದ್ದೀನಿ, ಇನ್ನೂ ಫ್ರೆಶ್ ಆಗಿಲ್ಲ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೇ ಬಂದಿದ್ದೀನಿ. ಫ್ರೆಂಡ್ಸ್ ಏನಂದರೆ ಲಾಸ್ಟ್ ವ್ಲಾಗಲ್ಲಿ ನೀವು ಮಾಡಿರೋವಂಥ ಎಲ್ಲ ಕಮೆಂಟ್ಸ್ನು ಸ್ವಲ್ಪ ರಿಕಾಲ್ ಮಾಡುವಂಥದ್ದಿದೆ. ಹಬ್ಬ ನಿಮ್ಮೆಲ್ಲ ಕಮೆಂಟ್ಸ್ ನೋಡಿ ನನಗೆ ಎಷ್ಟು ಪಾಸಿಟಿವ್ ಆಯಿತು, ನನ್ನ ಮೈಂಡ್ ಎಲ್ಲ ಎಷ್ಟು ರಿಲ್ಯಾಕ್ಸ್ಡ್ ಆಯಿತು ಅನಿಸುತ್ತೆ. ಅಂದರೆ ನಿಜವಾಗ್ಲೂ ಇಷ್ಟೊಂದು ಜನ ಕಾಯ್ತಾ ಇದ್ದಾರಾ, ಇಷ್ಟು ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನನಗೆ ಅನ್ನೋಷ್ಟು ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ಸ್. ಹಾಗೆ ಪಾಸಿಟಿವ್ ಇದ್ ಕಡೆ ನೆಗೆಟಿವ್ ಕೂಡ ಇರುತ್ತೆ ಅಂತ ಹೇಳಿ ಕೆಲವೊಂದಷ್ಟು ನೆಗೆಟಿವ್ ಡೈಲಾಗ್ಸ್ಗಳು ಕಮೆಂಟ್ಸ್ಗಳು ತುಂಬ ಉದ್ದುದ್ದನಾಗಿ ಯಾರ್ಯಾರೋ ಹಾಕಿದ್ರು. ಬಟ್ ನಾನು ಜಸ್ಟ್ ಅದನ್ನು ಹೈಡ್ ಮಾಡಿ ರಿಮೂವ್ ಮಾಡಿ ಬಿಸಾಕ್ಬಿಟ್ಟೆ ಅಷ್ಟೇ. ಯಾಕಂದರೆ ನೀವೇ ಹೇಳ್ತಾ ಇರ್ತೀರಲ್ವ, ದಿವ್ಯಾ ನೀವು ಎಷ್ಟೊಂದು ಚೆನ್ನಾಗಿ ವ್ಲಾಗ್ ಮಾಡ್ತಿದ್ದೀರಿ, ಸೊ ನೆಗೆಟಿವ್ ಇದ್ದೇ ಇರುತ್ತೆ, ನೆಗೆಟಿವ್ ಬಂದ ತಕ್ಷಣ ತೆಗೆದು ಬಿಸಾಕ್ಬಿಡಿ, ಸುಮ್ಮನೆ ತಲೆನೇ ಕೆಡಿಸ್ಕೋಬೇಡಿ ಅಂತ ಹೇಳಿ. ಸೊ ಹಾಗೆ ಈ ಸರಿ ನಾನು ಏನು ಮಾಡಿದೆ ಅಂದರೆ ಜಸ್ಟ್ ರಿಮೂವ್ ಮಾಡಿದೆ. ಇಟ್ಸ್ ಓಕೆ. ಬಟ್ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಹಾಕಿದ್ದು, ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ, ಇದೇ ಥರ ವ್ಲಾಗ್ ಸ್ಟಾರ್ಟ್ ಮಾಡಲಿ, ತುಂಬ ದಿನ ಆದಮೇಲೆ ಈ ಥರ ವ್ಲಾಗ್ ನೋಡಿದ್ವಿ, ತುಂಬ ಖುಷಿ ಆಯಿತು. ಹಬ್ಬ ಒಂದೊಂದು ಕೂಡ ಸಕ್ಕತ್ತ ನನಗೆ ಎನರ್ಜಿ ಕೊಟ್ಟಂಗಾಯಿತು. ಸೊ ಹಾಗಾಗಿನೇ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಮತ್ತು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮನೇಲಿ ಇತ್ತೀಚೆಗೆ ಏನಂತಂದರೆ ಜಯಂತ್ ನಾನು ಒಟ್ಟಿಗೆ ಎದ್ದು ಒಂದೊಂದು ಕೆಲಸ ಮಾಡ್ಕೊತಾ ಇದ್ದೀವಿ. ಜಯಂತ್ ಒಂದು ಕೆಲಸ ಮಾಡ್ಕೊಂಡ್ರೆ ನಾನೊಂದು ಕೆಲಸ ಮಾಡ್ಕೊತೀನಿ. ಹಾಗಾಗಿ ತುಂಬಾ ಆರಾಮ್ ಅನ್ನಿಸ್ತಾ ಇದೆ, ನನಗೆ ಯಾವುದೇ ರೀತಿಯಾಗಿ ಸ್ಟ್ರೈನ್ ಆಗ್ತಾ ಇಲ್ಲ. ಆ್ಯಂಡ್ ಚಿಟಿ ಸ್ಕೂಲ್ ಬೇರೆ ಚೇಂಜ್ ಆಯ್ತಲ್ವಾ, ಸೊ ಅವನದು ಕೂಡ ಏನು ಟೆನ್ಷನ್ ಇಲ್ಲ. ಹಾಗೆ ಒಂದು ಬೇಜಾರು ಏನಂತಂದರೆ ಅವ್ನು ಹೋಗಿ 2 ಡೇಸ್ಗೆ ಅಷ್ಟೊಂದು ಹ್ಯಾಪಿ ಫೀಲ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಎಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ಇದೆ ಅವನಿಗೆ ಪರ್ಸ್ನಲಿ. ಬಟ್ ಸ್ಕೂಲ್ ಇರೋದು ಇನ್ನೊಂದು 3 ಡೇಸ್ ಅಷ್ಟೇ. ಸೊ ಮಂಗಳವಾರಕ್ಕೆ ಕ್ಲೋಸ್ ಆಗುತ್ತೆ. ಸೋಮವಾರ ಮತ್ತು ಮಂಗಳವಾರ ಬಿಟ್ಟರೆ ಮತ್ತೆ ಸ್ಟಾರ್ಟ್ ಆಗೋದು 28th ಸ್ಕೂಲ್. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಅಯ್ಯೋ ದೇವ, ಬೇಗನೆ ಸೇರಿಸ್ಬೇಕಿತ್ತೇನೋ ಅಂತ ಹೇಳಿ. ಎನಿವೆ ಹಿಂಗೆ ಅನಿಸುತ್ತೆ, ಹೊಸದಲ್ಲ ಹಂಗೆ ಅನಿಸುತ್ತೆ. ಅದಾದಮೇಲೆ ಮತ್ತೆ ಯಾರು ಹೋಗಬೇಕಪ್ಪ, ಯಾಕೆ ಕಳಿಸ್ಬೇಕಪ್ಪ, ಅಯ್ಯೋ ಬೆಳಗ್ಗೆ ಎದ್ದ ತಿಂಡಿ ಅದು ಇದು ಅಂತ ಅನಿಸುತ್ತೆ. ಬಟ್ ಅವನು ತುಂಬ ಖುಷಿಯಾಗಿದ್ದಾನೆ, ಅದು ನನಗೆ ಸಖತ್ ಖುಷಿಯಾಗಿದ್ದು. ಆ್ಯಂಡ್ ಇನ್ನು ದಸರಾ ರಜೆ ಬೇರೆ ಬಂತು, ಹಾಗೆ ದಸರಾ ಹಬ್ಬ ಬೇರೆ ಬಂತು. ಹೆಂಗೆಲ್ಲ ಆಗುತ್ತೆ ಗೊತ್ತಿಲ್ಲ. ಆದರೆ ನೀವೆಲ್ಲ ಕೇಳ್ತಾ ಇದ್ರಲ್ವಾ ದಿವ್ಯಾ ಡೈಲಿ ವ್ಲಾಗ್ಸ್ ಇನ್ಮೇಲೆ ಕಂಟಿನ್ಯೂ ಮಾಡ್ತೀರಾ ಅಂತೇಳಿ. ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ. ಅದೇನೇ ಇರಲಿ ಫ್ರೆಂಡ್ಸ್, ಖಂಡಿತವಾಗಿ ನೀವು ಇಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರಿ ಅಂತಂದರೆ ನಾನು ಅಮ್ಮನ ಮನೇಲಿದ್ದರೂ ಕೂಡ ವ್ಲಾಗ್ಸ್ ಮಾಡ್ತೀನಿ, ಹಾಗೆ ನಮ್ಮ ಮನೇಲಿದ್ದರೂ ಕೂಡ ವ್ಲಾಗ್ಸ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ಕೊಂಡು. ಹಾಗೆ ತುಂಬ ಜನ ರಂಗೋಲಿನೂ ಕೂಡ ಕೇಳ್ತಿರ್ತೀರಿ. ಸೊ ನೀವು ಸ್ಟಾರ್ಟ್ ಮಾಡೋದೇ ರಂಗೋಲಿಯಿಂದ, ಅದೇ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ, ತುಂಬ ಇಷ್ಟ ಆಗುತ್ತೆ ಅಂತೇಳಿ. ಸೊ ಅದಕ್ಕೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು. ಹಾಗೆ ನಾನು ಇಲ್ಲಿಂದ ಸೀದಾ ನೆಕ್ಸ್ಟ್ ಹೋಗಿ ತಿಂಡಿ ಮಾಡಬೇಕಾಗಿದೆ. ಹಾಗೆ ತಿಂಡಿಗಿಂತ ಮುಂಚೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಜೀನಿ ಕುಡಿತಾ ಇದ್ದೀವಿ ಇತ್ತೀಚೆಗೆ ನಾನು ಜಯಂತ್ ಅಂತೇಳಿ. ಮಕ್ಕಳು ಕೂಡ, ಸೊ ಮಕ್ಳಿಗೂ ಕೂಡ ಕೊಡ್ತಾ ಇರ್ತೀನಿ, ಮತ್ತು ಮಿಂಚುಗೂ ಕೂಡ ನಾನು ಜೀನಿ ಕೊಡ್ತಾ ಇದ್ದೀನಿ. ಹಾಗೆ ನಮ್ಮಿಬ್ರಿಗೂ ಏನಂತಂದರೆ ತಿಂಡಿ ಮಾಡೋದಕ್ಕಿಂತ ಮುಂಚೆ ಮಾಡಿಟ್ಬಿಟ್ಟಿರ್ತೀನಿ. ಅದು ಸ್ವಲ್ಪ ಆರೋದ್ರೊಳಗಡೆ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಸಖತ್ತಾಗೆ ಸುಡ್ತಾ ಇರುತ್ತದು, ಸೊ ಕುಡಿಯೋದಕ್ಕಾಗಲ್ಲ. ಆ್ಯಂಡ್ ಎನಿವೆ ಇವತ್ತಿನ ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದ್ದಲ್ಲ, ಚೆನ್ನಾಗಿ ಬಂದಿದ್ದರೆ ಒಂದೇ ಒಂದು ಕಮೆಂಟ್ ಮಾಡಿ. ಇಲ್ಲಿ ಏನಂತಂದರೆ ನಮ್ಮ ಜಯಂತು ಹೊರಗಡೆ ಹೋಗಿದ್ರು, ಹೊರಗಡೆ ಹೋಗಿ ಬಂದು ಸುಮ್ಮನೆ ಬರಬೇಕಾ ಬೇಡ, ಅಯ್ಯೋ ನೀನು ಏನು ಮಾಡ್ತಿದ್ಯಾ, ಅದು ಯಾವುದು ಶೂಟ್ ಆಗ್ತಿಲ್ಲ ಅಂತ ಹೇಳಿದ್ರು. ಶೂಟ್ ಆಗ್ತಿಲ್ವ, ನಾನು ಮಾಡಿ ಬಂದಿದ್ನಲ್ಲ ಅಂತ ಹೇಳಿ ಆ ಒಂದು ಶಾಕಿಂಗ್ ಫೇಸ್ ರಿಯಾಕ್ಷನ್ ಕಂಡಿದ್ದು. ಹಾಗೆ ನಮ್ಮ ಮಿಂಚು ಮೇಡಮ್ ನೋಡಿದ್ರೆ ಹೆಂಗೆ ಬಂದು ನಿಂತ್ಕೊಂಡು ಮಾತಾಡ್ಕೊಂತ ನಿಂತ್ಕೊಂಡಿದ್ದಾಳೆ. ಸೊ ಹೀಗೆ ನೋಡಿ ನಾನು ಬಂದು ಕರೀತಾನೆ ಇರ್ತಾಳೆ ನಿಂತ್ಕೊಂಡು. ನೀವು ಒಳಗಡೆ ಬಂದು ತಿಂಡಿ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ದಿನ ರೈಸ್ ಐಟಮ್ಸೇ ಮಾಡ್ತಾ ಇದೀಯ ದಿವ್ಯಾ ನೀನು ಅಂತಂದಾಗ ಅದೇನೋ ಗೊತ್ತಿಲ್ಲ, ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ವಲ್ಪ ಎಡವಟ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇಡ್ಲಿ ದೋಸೆ ಪಡ್ಡು ಅದು ಇದು ಬೇರೆ ಏನು ಮಾಡೋದಕ್ಕಾಗ್ತಿಲ್ಲ. ಇವತ್ತು ಬೈಸ್ಕೊಳ್ಳೋದು ಬೇಡ ಅಂತೇಳಿ ಇನ್ಸ್ಟಂಟಾಗಿ ಇಡ್ಲಿ ರೆಡಿ ಮಾಡ್ತಿದ್ದೀನಿ. ರವಾ ಇಡ್ಲಿ ಒಗ್ಗರಣೆ ಕೊಟ್ಟು ಮಾಡ್ತಾರಲ್ಲ, ಸೊ ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿ ಸಾಸಿವೆ ಮತ್ತು ಉದ್ದಿನಬೇಳೆ, ಒಂದು ಸ್ವಲ್ಪ ಕರಿಬೇವು ಹಾಕಿ ಮತ್ತು ಇಡ್ಲಿ ರವೆನ ಹಾಕಿ ನಾನು ಮಾಡ್ಕೊತಾ ಇದ್ದೀನಿ. ಏನು ದಿವ್ಯ ಇವಾಗ ಗ್ಯಾಸ್ ಹಚ್ಚಿದಾರ ಅಂತ ಅನ್ಕೋಬೋದು. ಇಲ್ಲ, ನಾನು ಎಣ್ಣೆ ಎಲ್ಲ ಕಾಯಿಸಿದ್ನಲ್ಲ, ಸೊ ಹಾಗಾಗಿ ಆಫ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ನನಗೆ ಅಡುಗೆ ಬೇಕಿದ್ರೆ ನಾನು ಆನ್ ಮಾಡ್ಕೊಂಡು ಮಾಡ್ತೀನಿ ಹೊರತು ಸೀದ್ ಮಾತ್ರ ಹೋಗಬಾರ್ದು. ಸೊ ಫ್ರೆಂಡ್ಸ್ ಇವಾಗ ರವೆ ಎಲ್ಲ ಚೆನ್ನಾಗಿ ಸ್ವಲ್ಪ ಡೀಪ್ ಫ್ರೈ ಮಾಡಿಟ್ಟಿದ್ದಾಯಿತು. ಅದಕ್ಕೆ ಉಪ್ಪು ಮತ್ತು ಒಂದು 1/4 ಲೀಟ್ರ್ ಮೊಸರು ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿ ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಒಂದು 15 ನಿಮಿಷ ಆದಮೇಲೆ ಇಡ್ಲಿಗೆ ಹಾಕೋಬೇಕು ಅಂತೇಳಿ. ಈ ಮೇಡಮ್ ಅವ್ರು ಏನು ಮಾಡ್ತಾಯಿದ್ರು ನೋಡಿದ್ರೆ, ಸೊ ಏನಿಲ್ಲ, ಅಲ್ಲಿ ಹೋಗ್ತಾಳೆ, ಎಲ್ಲ ತವಾಗಳನ್ನು ಕೂಡ ಎಳಿತಾಳೆ, ಇಲ್ಲಾಂದರೆ ಈ ಸ್ಟ್ಯಾಂಡ್ ಹತ್ರ ಬರ್ತಾಳೆ, ಎಲ್ಲ ತಟ್ಟೆಗಳನ್ನು ಕೂಡ ಬೀಳಿಸ್ತಾಳೆ. ಸೊ ಇದೇ ಕೆಲಸ ಅವಳದು. ಫಸ್ಟ್ ಎದ್ದೇಳೋದು ಮಿಂಚು ಎದ್ಲು ಅಂತಂದರೆ ಇನ್ನು ನನ್ನ ಸುತ್ತಮುತ್ತ
ಸುತ್ತಮುತ್ತ ಇರೋದು, ಹಾಲು ಕುಡಿಸ್ಕೊತ ಅವಳು ಸಮಾಧಾನ ಮಾಡ್ಕೊತ ಆಟ ಆಡ್ಕೊತ ಇದೇ ಮಾಡ್ಕೋಬೇಕಾಗುತ್ತೆ. ಸೊ ಹಿಂಗೆ ಇರುತ್ತೆ ಅದು ಯಾವಾಗಲೂ. ಯಾಕಂದರೆ ಇವಾಗ ನೋಡ್ತಿದ್ದೀರಲ್ಲ, ಸೊ ಅವಳು ಹಿಂದೆ ಮುಂದೆ ಇರ್ತಾಳೆ, ನನಗೆ ಅವಳನ್ನ ಮಾತಾಡ್ಸ್ಕೊತ ಆಟಾಡ್ಸ್ಕೊತ ಏನಾದರೂ ಕೊಟ್ಕೊಂತ ಅಡುಗೆಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ನಂದು ತಿಂಡಿ ಆಯಿತು, ಸ್ವಲ್ಪ ಅರ್ಧ ಕೆಲಸ ಆಯಿತು ಅನ್ನೋ ಟೈಮಲ್ಲಿ ಅವಳಿಗೆ ನಿದ್ದೆ ಬಂದುಬಿಡುತ್ತೆ. ಆವಾಗ ಹೋಗಿ ಹಾಲು ಕುಡಿಸಿ ಮಲಗಿಸೋ ಅಂಥದ್ದು ಮಾಡ್ತಾ ಇರ್ತೀನಿ. ಇಡ್ಲಿ ಕೆಲಸ ಆಯಿತು, ಇಡ್ಲಿಗೆ ಇನ್ನು 15 ನಿಮಿಷ ಅದು ನೆನಿಬೇಕು ಅಂತ ಹೇಳಿ ಅದನ್ನು ಮಾಡ್ಕೊಂಡು ಇವಾಗ ಜೀನಿ ರೆಡಿ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಏನಂತಂದರೆ ಒಂದಾದ್ಮೇಲೆ ಒಂದಿಷ್ಟು ನೀಟಾಗಿ ಪಟ ಮಾಡ್ಕೊತಿದ್ದೀನಿ ಅಂತಂದರೆ ಸ್ವಲ್ಪ ಖುಷಿ ಆಗುತ್ತೆ. ಕೆಲಸಗಳು ನನಗೆ ಬೇಗ ಈ ಥರ ಮೂವ್ ಆಗ್ತಾ ಇದೆ, ತುಂಬ ಖುಷಿ ಆಗುತ್ತೆ. ಕೆಲಸಗಳು ಚೆನ್ನಾಗಿ ಆಗ್ತಾ ಇದೆ, ಸಖತ್ ಖುಷಿ ಆಗುತ್ತೆ. ಹಾಗೆ ಇದನ್ನೆಲ್ಲ ಮಾಡ್ಕೊಂಡು ಮತ್ತೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಾಗ ಅವಾಗೂ ಖುಷಿ ಆಗುತ್ತೆ. ಸೊ ಹಾಗೆ ಮನೆಯನ್ನು ಸ್ವಲ್ಪ ಧೂಳು ಅದೆಲ್ಲ ತಗೊಂಡು ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಸಂಡೇ ಅಲ್ವಾ. ಆಮೇಲೆ ಇಷ್ಟು ದಿನದಲ್ಲಿ ಇವಾಗ ನನ್ನ ಮಧ್ಯೆ ಮತ್ತು ಜಯಂತ್ ಮಧ್ಯೆ ಒಂದು ರೂಲ್ಸ್ ಆಗಿಬಿಟ್ಟಿದೆ. ಏನು ಅಂದರೆ ಎವ್ರಿ ಸಂಡೇ ಮಾರ್ನಿಂಗ್ ಅವ್ರದ್ದು ಏನು ಜಯಂತ್ ಕೆಲಸ ಅಂತಂದರೆ ಧೂಳ ಎಲ್ಲ ಕೊಡಬೇಕು. ವೀಕ್ಲಿ ಒನ್ಸ್ ಕಂಪಲ್ಸರಿ ಮಾಡಬೇಕು. ಹಾಗೆ ಇದನ್ನಿಬ್ಬರು ಪಾರ್ಟ್ ಮಾಡಿಕೊಂಡು ವೀಕ್ಲಿ ಒನ್ಸ್ ಮನೇನ ಡೀಪ್ ಕ್ಲೀನ್ ಮಾಡಬೇಕು ಅಂತ ಮಾತಾಗಿದೆ. ಯಾಕೆ ಅಂತ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರ್ಬೋದು. ಸೊ ಹಾಗೆ ಡೀಪ್ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಮಮ್ಮಿ, ಹಿಂಗೆ ಇರೋದಕ್ಕಿಂತ ಒಂದು ವೀಕ್ಲಿ ಒನ್ಸ್ ನಾವು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡಿದ್ದೀನಿ. ವಾರಕ್ಕೊಂದ್ಸರಿ ಆಗುತ್ತೋ ಅಥವಾ 2 ವಾರಕ್ಕೊಂದ್ಸರಿ ಆಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಗಬೇಕು ಅಂದರೆ ಆಗಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ಮೀನ್ಸ್ ನಿಜವಾಗ್ಲೂ ಜೀನಿ ಕುಡಿದಾಗಿಂದ ಸ್ವಲ್ಪ ಸುಸ್ತು ಅದು ಇದೆಲ್ಲ ಕಡಿಮೆ ಆಗಿದೆ. ಓಕೆ. ಆ್ಯಂಡ್ ಅದು ಟೇಸ್ಟ್ ಕೂಡ ನನಗೆ ತುಂಬಾ ಇಷ್ಟ ಆಗುತ್ತೆ. ಕುಡಿಯುವಾಗ ಏನೋ ಒಂಥರ ಕನೆಕ್ಟಿವಿಟಿ ಒಳಗಡೆ ಎಲ್ಲೋ ಯಾವಾಗೋ ಒಂದ್ಸರಿ ಅಂಬ್ಲಿ ಕುಡ್ದಂಗೆ, ಗಂಜಿ ಕುಡ್ದಂಗೆ ಈ ಥರದ್ದೆಲ್ಲ ಅನ್ನಿಸ್ತಾ ಇರುತ್ತೆ. ತುಂಬ ಇಷ್ಟ ಆಯ್ತು ನನಗೆ. ಹಾಗಾಗಿ ನಾನು ಇಷ್ಟಪಟ್ಟು ಕುಡಿತಾ ಇರೋದು. ಇಷ್ಟ ಇಲ್ಲ ಅಂದರೆ ಈ ಥರ ರೆಗ್ಯುಲರಾಗಿ ಫಾಲೋ ಮಾಡೋಕ್ಕಾಗುತ್ತಾ? ಆಗೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಕುಡಿಬೇಕಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ತಿಂಡಿ ಅದೆಲ್ಲ ನಡುವೆ ಈ ಥರ ಟೈಮ್ ಗ್ಯಾಪಲ್ಲಿ ರೆಡಿ ಮಾಡಿಟ್ಬಿಡ್ತೀನಿ. ಸೊ ನಮ್ಮ ಜಯಂತ್ಗೆ ಏನೇ ಕೊಟ್ಟರು ಕೂಡ ಬಿಸಿದು ಕೊಡಬಾರ್ದು. ಬಿಸಿದು ಕೊಟ್ಟೆ ಅಂತಂದರೆ ಇನ್ನು ಬೈಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಲೇ ಅರ್ಥ. ಹಾಗೆ ಇಡೀ ದಿನದಲ್ಲಿ ಎಷ್ಟು ಸರಿ ಜಗಳ ಆಡ್ತಾನೆ ಇರ್ತೀವಿ ನಾವು ಅಂತಂದರೆ ಆ ಜಗಳ ಹೆಂಗೆ ಆಡ್ತಿರ್ತೀವಿ ಅಂದರೆ ನೀವು ನೋಡಿದ್ರೆ ಇದು ಜಗಳನ ಅಂತ ಅನಿಸುತ್ತೆ. ಹಂಗೆ ಆಡ್ತಿರ್ತೀವಿ. ಬಟ್ ನನಗೂ ಅನಿಸುತ್ತೆ ಒಂದು ಸರಿನಾದರೂ ಸೀರಿಯಸ್ಸಾಗಿ ಜಗಳ ಆಡಬೇಕು ಅಂತೇಳಿ. ಜಯಂತ್ ಹತ್ರನೇ ಹೇಳ್ತಾ ಇರ್ತೀನಿ, ಮಮ್ಮಿ ಒಂದು ಸರಿನಾದರೂ ನಿನ್ನ ಜೊತೆ ಸೀರಿಯಸ್ಸಾಗಿ ಜಗಳ ಆಡಬೇಕು ಅಂತೇಳಿ. ಸೊ ಹಾಗೆ ಇಡೀ ದಿನ ನಮ್ಮದು ಇದೇ ಥರ ಕಳೀತಾ ಇರುತ್ತೆ. ಇನ್ನು ಗಂಜಿ ಆಯಿತು ಅಂತಂದರೆ ತೆಗೆದು ಸೈಡಿಗೆ ಇಕ್ಬೇಕು. ಹಾಗೆ ಇನ್ನೊಂದೇನು ಗೊತ್ತಾ, ಈ ಗಂಜಿನ ಸ್ವಲ್ಪ ಏನಾದರೂ ಹಿಟ್ಟು ಹಾಕಿ ನಾವು ಆ ಕಡೆ ಈ ಕಡೆ ಹೋದ್ವಿ ಅಂದರೆ ಗಂಟು ಆಗಿಬಿಡುತ್ತೆ. ಸ್ವಲ್ಪ ಸ್ಟಿರ್ ಮಾಡ್ತಾನೇ ಇರಬೇಕು. ಅದು ಆಗೋವರೆಗೂ ಒಂದು 7 to 8 ಮಿನಿಟ್ಸ್ ಅದು ಕುದಿಯೋವರೆಗೂ ಹಾಕ್ಬಿಟ್ರೆ ಸಾಕು. ಹಾಗೆ ಇದನ್ನು ಈ ಥರ ನೀರಿನ ಥರ ಮಾಡ್ಕೊಂಡು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಕಡೆ ಈ ಥರ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದರೆ ಇನ್ನೊಂದು ಕಡೆ ಎಷ್ಟೊಂದು ಕೆಲಸಗಳು ಈ ಅಪ್ಪ ಮಗ ಮುಗಿಸ್ಕೊತಾ ಇರ್ತಾರೆ. ಆ್ಯಂಡ್ ಈ ಮಿಡಲಲ್ಲಿ ಶೂಟ್ ಮಾಡೋದಕ್ಕಾಗಲಿಲ್ಲ. ಸಖತ್ ಮಿಂಚು ತುಂಬಾ ತಲೆ ತಿಂದ್ಬಿಟ್ಲು. ಹಾಗಾಗಿ ಸೊ ಅಷ್ಟರೊಳಗಡೆ ಎದ್ದು ಇವರು ಸ್ನಾನ ಮಾಡಿಕೊಂಡು ಗಂಜಿ ಕುಡಿದು ಹಾಗೆ ಇವಾಗ ಇಡ್ಲಿ ಕೂಡ ತಿಂದು ಎದ್ದು ಹೊರಟಾಯಿತು. ಅಷ್ಟೊತ್ತು ಮಿಟ್ಟು ಕೂಡ ಎದ್ದಾಯಿತು. ಆ್ಯಂಡ್ ಇಡ್ಲಿ ತಿಂದಿದ್ದಾರೆ. ಇಡ್ಲಿ ಹೆಂಗಾಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಡ್ಲಿ ಜೊತೆ ನಾನು ಬೇರೆ ಏನು ಚಟ್ನಿ ಅದು ಇದೇನು ಮಾಡಲಿಲ್ಲ. ಚಟ್ನಿ ಮಾಡೋದಕ್ಕೆ ಜಯಂತ್ ತಂದಿದ್ರು, ಬಟ್ ನಾನು ಮಾಡಲಿಲ್ಲ. ಯಾಕಂದರೆ ರಸಮ್ ಇತ್ತು ಅಂತ ಹೇಳಿ ಮಾಡಲಿಲ್ಲ. ಏನಾದರೂ ಒಂದಿತ್ತು ಅಂತಂದರೆ ಅಡ್ಜಸ್ಟಲ್ಲಿ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಸುಮ್ಮನೆ ಏನೋ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ ಅಂತೇಳಿ ಟೈಮ್ ವೇಸ್ಟ್ ಮಾಡ್ಕೊಂಡು ಅದು ಮಾಡೋದಕ್ಕಿಂತ ಇದ್ದರೆ ತಿನ್ನೋದ್ರಲ್ಲಿ ಏನು ಅಲ್ವಾ, ಹಂಗೆ ಅಂದ್ಕೊಂಡು ನಾವು ಹಿಂಗೆ ಮ್ಯಾನೇಜ್ ಮಾಡೋದು. ಆ್ಯಂಡ್ ಇಬ್ಬರು ಹೊರಟಾಯಿತು ಬಾಯ್ ಮಾಡಿ. ಅವ್ರಿಗೆ ಬಾಯ್ ಮಾಡೋದ್ರಲ್ಲಿ ನಮ್ಮ ಮಿಟ್ಟಿಗೆ ಸಖತ್ ಖುಷಿ. ಅವಳು ಖುಷಿ ನೋಡೋಕ್ಕೆ 2 ಕಣ್ಣು ಸಾಲದು. ಅಮ್ಮ ನಾನು ಬಾಯ್ ಮಾಡಿದೆ, ಅಮ್ಮ ನಾನು ಲವ್ ಯು ಅಂದೆ ಅಂತ ಇರ್ತಾಳೆ. ಆ್ಯಂಡ್ ಇಡ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇನ್ಸ್ಟಂಟಾಗಿ ರವೆ ಇಡ್ಲಿ ಈ ಥರ ಮಾಡ್ಕೋಬೋದು. ಅದರಲ್ಲೂ ಒಗ್ಗರಣೆ ಕೊಟ್ಟಿರೋದಕ್ಕೆ ಇನ್ನೂ ಟೇಸ್ಟಿಯಾಗಿದೆ. ಇನ್ನು ಇಡ್ಲಿ ಎಲ್ಲ ಆಯಿತು ಅಂದಿದ ತಕ್ಷಣ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ಇವಾಗ ರೆಡಿ ಆಗ್ತಾಯಿದ್ದೀನಿ. ಸೊ ಸ್ನಾನ ಮಾಡ್ಕೊಂಬಂದು ಫಸ್ಟ್ ಈ ಥರ ಕನ್ನಡಿ ನೋಡ್ಕೊಂಡಿದ್ದ ತಕ್ಷಣ ಅಪ್ಲೈ ಮಾಡೋದೇ ಫಸ್ಟ್ ಲಿಪ್ ಬಾಮ್ ಇಲ್ಲದೆ ನನಗೆ ಇರೋದಕ್ಕೆ ಆಗಲ್ಲ. ಯಾಕಂದರೆ ಎಷ್ಟೋ ವರ್ಷಗಳಿಂದ ಈ ಚಾಪಿಂಗ್ ಲಿಪ್ಸ್ ಆಗುತ್ತಲ್ಲ, ಒಂಥರ ಸೀಳು ತುಟಿ ಆಗುವಂಥದ್ದು, ಡ್ರೈನೆಸ್ ಆಗುವಂಥದ್ದು ಅದೆಲ್ಲ ಆಗ್ತಿತ್ತು. ಬಟ್ ಈ 1 ಇಯರಿಂದ ನನಗೆ ಆ ಪ್ರಾಬ್ಲಮೇ ಇಲ್ಲ ಬಿಕಾಸ್ ಆಫ್ ದಿಸ್ ಲಿಪ್ ಬಾಮ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಲಿಪ್ ಬಾಮ್ನ ಫುಲ್ ಖಾಲಿ ಮಾಡ್ತಾಯಿದ್ದೀನಿ. ಇನ್ನು ಚೂರಿದೆ. ಅಷ್ಟರೊಳಗಡೆ ಮತ್ತೆ ತರಿಸ್ಕೋಬೇಕು ಅಂತೇಳಿ ಆಲ್ರೆಡಿ ಆ್ಯಡ್ ಟು ಕಾರ್ಟ್ ಮಾಡಿಟ್ಟಿದ್ದೀನಿ. ಯಾವ ಬ್ರ್ಯಾಂಡ್ ಅಂತ ಕೇಳ್ಬೋದು, ಬ್ಲೂ ಹೆವೆನ್ನು ಲವ್ ಚಾರ್ಮ್ ಅಂತ ಟಿಂಟೆಡ್ ಲಿಪ್ ಬಾಮ್ ಇದು. ಸೊ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಒಂಚೂರು ಕೂಡ ಡ್ರೈ ಆಗಲ್ಲ, ಒಂಚೂರು ಕೂಡ ಡ್ರೈ ಲಿಪ್ಸ್ ಅನ್ಸಲ್ಲ ನನಗೆ. ಸೀಳು ತುಟಿ ಆಗುತ್ತಲ್ಲ, ಚಾಪ್ಡ್ ಲಿಪ್ಸ್ ಆ ಥರ ಇದ್ದೇನೂ ಆಗಲ್ಲ. ಹಾಗಾಗಿನೇ ಇಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಿದ್ರೇ ನನಗೆ ನೆಕ್ಸ್ಟ್ ಕೆಲಸ ಅನ್ನೋ ಥರ. ಹಾಗೆ ಸ್ವಲ್ಪ ವೀಡಿಯೋಸ್ ಮಾಡುವಾಗ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಡಲ್ ಒಂದು ಲಿಪ್ಸ್ಗಿಂತ ಈ ಥರ ಇದ್ದರೆ ಪರವಾಗಿಲ್ಲ ಅನ್ನೋ ಥರ. ಹಾಗೆ ಇನ್ನೊಂದೇನೆಂದರೆ ನಿನ್ನೆ ಕಾಜಲ್ ಅಪ್ಲೈ ಮಾಡಿದ್ದೆ, ಅದು ಕಣ್ಣತ್ರ ಎಲ್ಲ ಹೋಗೇ ಇಲ್ಲ. ಇಲ್ಲಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತೇಳಿ. ಹಾಗೆ ನಾನು ಈ ಥರ ಆದಾಗ ಏನು ಮಾಡ್ತೀನಿ ಗೊತ್ತಾ, ರೀಸೆಂಟ್ಲಿನೇ ನಾನು ಕಾಜಲೆಲ್ಲ ಅಪ್ಲೈ ಮಾಡ್ತಿರ್ತೀನಿ. ಇಷ್ಟು ದಿನ ಅಪ್ಲೈ ಮಾಡೋದಕ್ಕೆ ಹೋಗಿರಲಿಲ್ಲ.
ಇತ್ತೀಚೆಗೆ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಾಗ ಮಾಡ್ತಾಯಿದ್ದೀನಿ. ಬಟ್ ಕಾಜಲ್ ಮತ್ತು ಮಸ್ಕರ ಅಪ್ಲೈ ಮಾಡಿ ಅದೆಲ್ಲ ಹೋಗಿಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಗೊತ್ತಾ, ಯಾವುದಾದ್ರೂ ಜೆಲ್ ಆಗಿರ್ಬೋದು. ಸೊ ಇಲ್ಲಿ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಕುಕುಂಬರ್ ಜೆಲ್. ನಿಮ್ಮ ಮನೆಯಲ್ಲಿ ಈವನ್ ಅಲೋವೆರಾ ಜೆಲ್ ಇತ್ತು ಅಂತಂದ್ರೂ ಓಕೆ. ಸೊ ಅದನ್ನು ತೊಗೊಂಡು ಈ ಥರ ಫಿಂಗರ್ ರಿಂಗಲ್ಲೇ ಮಸಾಜ್ ಮಾಡಬೇಕು, ಐ ಸುತ್ತ ಮಸಾಜ್ ಮಾಡೋವಾಗ. ಯಾಕಂದರೆ ಅದರಲ್ಲಿ ಲೋ ಫೋರ್ಸ್ ಇರುತ್ತೆ, ತುಂಬ ಫೋರ್ಸ್ ಕಡಿಮೆ ಇರುತ್ತೆ, ಕಣ್ಣಿಗೆ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಆಗುತ್ತೆ. ಇದು ನಾನು ಅವಾಗ ಕಲ್ತಿದ್ದಂಥದ್ದು, ಅಂದರೆ ಬ್ಯೂಟಿಷಿಯನ್ ಕೋರ್ಸ್ ಮಾಡುವಾಗ ಕಲ್ತಿದ್ದಂಥದ್ದು. ಸೊ ದಿವ್ಯಾ ನೀವು ಅದನ್ನು ಮಾಡಿದ್ದೀರಾ ಅಂತ ಕೇಳ್ಬೋದು. ಹೌದು, ನಾನು ಮಾಡಿದ್ದೀನಿ ಅದು ಕೂಡ ಕೋರ್ಸ್, ಬಟ್ ಬೆಳಕಿಗೆ ತರಲಿಲ್ಲ ಅಷ್ಟೇ, ಅದು ನನ್ನಲ್ಲೇ ಉಳಿದು ಹೋಯಿತು ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಈ ಥರ ನೀಟಾಗಿ ಒಂದು ಸ್ವಲ್ಪ ಮಸಾಜ್ ಮಾಡಿ ಯಾವುದಾದ್ರೂ ಒಂದು ಜೆಲ್ಲಿಂದ, ಮೀನ್ಸ್ ನನ್ನ ಹತ್ರ ಕುಕುಂಬರ್ ಜೆಲ್ ಇದೆ, ನಿಮ್ಮ ಹತ್ರ ಅಲೋವೆರಾ ಜೆಲ್ ಇದ್ರೂ ನಡೆಯುತ್ತೆ, ಬಟ್ ಕುಕುಂಬರ್ ಜೆಲ್ಲನ್ನು ಮೇಂಟೈನ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಐ ಸುತ್ತ ಏನಾದರೂ ಡಾರ್ಕ್ ಸರ್ಕಲ್ಸ್ ಇತ್ತು ಅಂದರೆ ಬೇಗ ಕಡಿಮೆ ಆಗೋದಕ್ಕೆ ಸಖತ್ ಹೆಲ್ಪ್ ಆಗುತ್ತೆ. ಆಮೇಲೆ ಕಣ್ಣಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅನಿಸುತ್ತೆ. ಆ್ಯಂಡ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಯಿತು. ಹೀಗೆ ಚಿಕ್ಕ ಪುಟ್ಟ ಏನಾದರೂ ಕಾಜಲೆಲ್ಲ ಉಳ್ಕೊಂಡಿದೆ, ಮಸ್ಕರ ಎಲ್ಲ ಉಳ್ಕೊಂಡಿದೆ ಅಂದರೆ ನಾನು ಈ ಥರನೇ ಕ್ಲೀನ್ ಮಾಡ್ಕೊತೀನಿ. ಎಷ್ಟು ಫ್ರೆಶ್ ಅನಿಸುತ್ತೆ ಆವಾಗ ನಮಗೆ, ಮತ್ತೆ ಅದು ಕಲೆ ಹಾಗೆ ಉಳ್ಕೊಂಡು ಬ್ಲ್ಯಾಕ್ ಆಗೋವಂಥ ಚಾನ್ಸಸ್ ಇರಲ್ಲ. ಇನ್ನು ಅದಾಗಿದ ತಕ್ಷಣ ನಾನು ಡೈಲಿ ಬೇಸಿಸಲ್ಲಿ ಹೆಂಗೆ ರೆಡಿ ಆಗ್ತೀನಿ ಆ ಥರ ರೆಡಿ ಆಗ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಫ್ರೆಂಡ್ಸ್, ಮಾಯ್ಶ್ಚರೈಸರ್ ಮಿಸ್ ಮಾಡಲ್ಲ ರೆಡಿ ಆಗೋವಾಗ. ಇನ್ನು ರೆಡಿ ಆಗ್ತಾನೆ ಇಲ್ಲ ಅಂತಂದಾಗ ಮಾಯ್ಶ್ಚರೈಸರ್ ಕೂಡ ಮಿಸ್ ಮಾಡಿ ಸುಮ್ಮನೆ ಹಾಗೆ ಇಟ್ಟಿರ್ತೀನಿ, ಹೆಂಗೆ ಇರ್ತೀನೋ ಹಾಗೆ ಇರ್ತೀನಿ. ಆ್ಯಂಡ್ ಪಾಂಡ್ಸ್ ಮಾಯ್ಶ್ಚರೈಸರ್ ನಾನು ಯಾವಾಗಲೂ ಯೂಸ್ ಮಾಡೋದು, ಇಷ್ಟು ದಿನ ನೀವೇ ಯೂಸ್ ಮಾಡ್ತಿದ್ದೆ. ಬಟ್ ನನಗೆ ಫೇವ್ರೆಟ್ ಅಂದರೆ ಪಾಂಡ್ಸ್ ಕ್ರೀಮ್ ಬೇಸ್ಡ್. ಆ್ಯಂಡ್ ದೆನ್ ಡೇ ಕ್ರೀಮ್ ಅಂತ ಬಂತು ಅಂತಂದರೆ ಗಾರ್ನಿಯರ್ ಮೈ ಬೆಸ್ಟ್ ಒನ್, ಹಾಗೆ ನನ್ನ ಒಂದು ಫೇವ್ರೆಟ್. ಸೊ ಯಾವಾಗಲೂ ಯೂಸ್ ಮಾಡೋದು ಇದೇ ಒಂದು ಕ್ರೀಮ್ ಆಗಿರುತ್ತೆ. ಹಾಗೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನನ್ನ ದಿವ್ಯಾಸ್ ಬ್ಯೂಟಿ ಚಾನಲಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡಿದೆ ನೋಡಿ, ಇದು ಡೆಫಿನೆಟ್ಲಿ ನಿಮಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಇವಾಗ ನಾನು ರೆಡಿ ಆಗಿದ್ದಾಯಿತು. ಆ್ಯಂಡ್ ಮಿಂಚು ಮೇಡಮ್ ಅವ್ರಿಗೆ ಆಲ್ರೆಡಿ ಟೈಮ್ ಈಸ್ ಔಟ್. ಸೊ ಅವಳನ್ನ ಇವಾಗ ಮಲಗಿಸ್ಬೇಕು, ಹಾಲು ಕುಡಿಸಿ ಮಲಗಿಸ್ಬೇಕು. ಮಿಟ್ಟು ಕೂಡ ಹಾಲು ಕುಡಿದು ಆಟ ಆಡ್ತಾ ಇದ್ದಾಳೆ, ಬುಕ್ಸ್ ಎಲ್ಲ ತೊಗೊಂಡು. ಆ್ಯಂಡ್ ಸಿಂಪಲ್ಲಾಗಿ ದೇವರಿಗೆ ದೀಪ ಹಚ್ಚಿದ್ದಾಯಿತು, ಮನೆಯೆಲ್ಲ ಕಸ ಹೊಡೆದಿದ್ದೀನಿ. ಎಲ್ಲ ಒಂದು ವರ್ಷದಕ್ಕಾಗಲಿಲ್ಲ. ಸೊ ಇನ್ನು ಮಾಡ್ಕೊಳ್ಳೋಣ ಬಿಡು ನಾಳೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಯಾಕಂದರೆ ಮತ್ತೆ ಇವಾಗ ಲೇಟ್ ಆಗಿಬಿಡುತ್ತೆ, ಸ್ವಲ್ಪ ಬೆಳಗ್ಗೆನೇ ದೀಪ ಹಚ್ಚೋಣ ಅನ್ನೋ ಒಂದು ಇದರಲ್ಲಿ ಮೈಂಡ್ಸೆಟ್ಟಲ್ಲಿ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ಫಸ್ಟ್ ಮಕ್ಕಳಿಗೆ ಇಬ್ರಿಗೂ ಗಂಜಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ನೀವು ಸುಮಾರು ಹೊತ್ತು ಇವ್ರನ್ನ ಅದು ಇದು ಮಾಡ್ಕೊತ ಆಟ ಆಡಿಸ್ಕೊತ ಮೇಂಟೈನ್ ಮಾಡ್ಕೊತ ಇದು ಮಾಡ್ಕೊತಾ ಇದ್ದೀನಿ, ಇನ್ನೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇನ್ನು ಮಲ್ಕೊಳ್ಳೋ ಅಂಥ ಟೈಮ್ ಬಂತು ಅಂತಂದರೆ ಮೇಡಮ್ ಅವ್ರನ್ನ ತೊಟ್ಲಿಗಾಗಿ ಮಲಗಿಸ್ತಿದ್ದೀನಿ. ಬಟ್ ಆದರೆ ಅವಳು ಎಷ್ಟು ಆಟ ಆಡಿಸ್ತೀನೋ ಅಷ್ಟು ಆರಾಮಾಗಿ ಮಲ್ಕೊತಾಳೆ. ಹಾಗಾಗಿ ಸ್ವಲ್ಪ ಪ್ಲೇಯಿಂಗ್ ಟೈಮ್ ಮಾತ್ರ ಮಿಸ್ಸೇ ಆಗಲ್ಲ ಫ್ರೆಂಡ್ಸ್. ನನಗೂ ತುಂಬ ಇಷ್ಟ ಆಗುತ್ತೆ. 1 hour ಹೋಯ್ದ್ರೂ ಪರವಾಗಿಲ್ಲ, ಅವಳಿಗೆ ಫುಲ್ ಆಟ ಆಡಿಸಿ ಮಲಗಿಸ್ಬೇಕು ಅಂತ ಅನಿಸುತ್ತೆ ಅವಳನ್ನಾಗೂ ಅದೆಲ್ಲ ನೋಡುವಾಗ. డంబిట్టు చెప్పు. డ్రిజ్జం డళ్ళం డ్రిజ్జం డళ్ళం డ్రిజ్జం డళ్ళం. మించు ಮುರ್ದೈತಿ. ಏನ್ ಮುರ್ದೈತಿ? ಮುಂಚುಗುಂಡ ಮೇಡಮ್ ಅವ್ರನ್ನ ಮಲಗಿಸೋದಾದ್ಮೇಲೆ ತುಂಬ ಹೊತ್ತು ಸ್ವಲ್ಪ ಎಡಿಟಿಂಗ್ ಕೆಲಸ ಅದೆಲ್ಲ ಮುಗಿಸ್ಕೊಂಡೆ. ಅವಳು ಮಲ್ಕೊಂಡಾಗ ನಾನು ಮಿಟ್ಟು ಇಟ್ಕೊಂಡು ಅದನ್ನೆಲ್ಲ ಮಾಡ್ಕೋಬೋದು ಆರಾಮ್ಸೆ ಅಂತ ಹೇಳಿ. ಸೊ ಇನ್ನು ಅವಳು ಎದ್ದಾಯಿತು. ಅವಳು ಎದ್ದಾದಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ನಾನು ಬಿಸಿಯನ್ನು ಮಾಡಿದ್ದೆ. ಹಾಗೆ ಮನೇಲಿ ಎಲ್ಲ ಕೆಲಸಗಳು ಕೂಡ ಮುಗಿಸ್ಕೊಂಡಿದ್ದೆ ಅನ್ನೋ ಕಾರಣಕ್ಕೆ ಎಡಿಟಿಂದೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಮತ್ತು ಸಂಜೆ ನಂದು ಕೆಲಸ ಇದೆ ಅಂತೇಳಿ. ಸೊ ಮಿಟ್ಟುಗೆ ಇವಾಗ ಮಿಂಚುಗೆ ಇಬ್ಬರೂ ಕೂಡ ಅನ್ನ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಅದ್ರ ಮೇಲ್ಗಡೆ ನಾನು ತುಪ್ಪ ಹಾಕೊಂಡು ಬಂದು ತಿನ್ನಿಸ್ತಾ ಇದ್ದೀನಿ. ಹಾಗೆ ಊಟ ಮಾಡಿಸೋದು ಅಂತಂದರೆ 1 ತಾಸಲ್ಲಿ ಆಗೋಲ್ಲ ಫ್ರೆಂಡ್ಸ್. ಅದು ಎಲ್ಲ ಖಾಲಿ ಆಗಬೇಕು ಅಂತಂದರೆ ಸುಮಾರು ಹೊತ್ತುಗಳೇ ಆಗುತ್ತೆ. ಅದನ್ನೆಲ್ಲ ಅವ್ರ ಜೊತೆ ಮಾತಾಡ್ಕೊತ ಆಟಾಡ್ಕೊತ ಕತೆಗಳು ಹೇಳ್ತಾ ಅವರು ಹೇಳೋ ಕತೆಗಳು ನಾನು ಕೇಳಿಸ್ಕೊತ ಊಟ ಮಾಡಿಸ್ಬೇಕು ಅಂತಂದರೆ ಡೆಫಿನೆಟ್ಲಿ ಅದು ಸ್ವಲ್ಪ ಟೈಮಿಗೆ ಆಗೋದೇ ಇಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ನಮ್ಮಿಟ್ಟು ಹೇಳೋವಂಥ ಕತೆಗಳನ್ನ ನಾನು ಕೇಳಿಸ್ಕೋಬೇಕು. ಆ ಬುಕ್ಸ್ ಏನಿದೆ ಅಲ್ಲ, ಆ ಬುಕ್ಸಲ್ಲಿ ಎಲ್ಲದೂ ಕೂಡ ಸ್ಟೋರೀಸ್ ಶೇರ್ ಮಾಡ್ತಿರ್ತಾಳೆ. ಇಲ್ಲಿ ನೋಡಿ ಇವಳು ಬಿದ್ದು ಹೆಂಗೆ ನೋಡ್ತಿದ್ದಾಳೆ. ಸೊ ಅಳ್ತಿದ್ಲೇನೋ ಮೇ ಬಿ, ಯಾಕೋ ಗೊತ್ತಿಲ್ಲ, ಅಳ್ಳಿಲ್ಲ.
ಹಾಗೆ ಆ ಬುಕ್ಕಲ್ಲಿ ಮಕ್ಕಳು ಅಳ್ತಾ ಇರ್ತಾರಲ್ಲ ಅದಕ್ಕೆಲ್ಲ ಒಂದೊಂದು ಸ್ಟೋರಿ ಹೇಳ್ತಾ ಇರ್ತಾಳೆ ಮಿಟ್ಟು. ಮಿಂಚುಗೆ ಬೇಕಿದ್ರೆ ನಾನು ಬೇಗ ಬೇಗ ಊಟ ಮಾಡಿಸ್ಬೋದು, ಆರಾಮಾಗಿ ತಿನ್ನಿಸಿ ಕೈ ಬಿಟ್ಬಿಡ್ಬೋದು. ಬಟ್ ನಮ್ಮ ಮಿಟ್ಟು ಊಟ ಮಾಡ್ಸೋಕ್ಕಾಗಲ್ಲ. ಮಿಟ್ಟು ಸ್ವಲ್ಪ ಊಟದಲ್ಲಿ ಸ್ವಲ್ಪ ವೀಕ್, ಊಟ ಮಾಡೋವಂಥ ವಿಚಾರದಲ್ಲಿ ಅವಳಿಗೆ ಏನಾದರೂ ಕತೆ ಹೇಳ್ಕೊತ ಫೋರ್ಸ್ ಮಾಡ್ಕೊತಾನೆ ಮಾಡಬೇಕು. ಈ ಮೇಡಮ್ ಅವ್ರಿಗೆ ಆಲ್ರೆಡಿ ಹೊಟ್ಟೆ ತುಂಬಿದೆ, ಹಾಗಾಗಿ ಬಾಯಿ ತೆಗಿತಿಲ್ಲ, ಇಲ್ಲಾಂದರೆ ತೆಗೆದು ಸುಮ್ಮನೆ ಊಟ ಮಾಡ್ತಾಳೆ. ಮಿಂಚು ಎದ್ದಿದ್ದಾಳೆ ಅಂತಂದರೆ ಇನ್ನು ಅವಳ ಹತ್ರ ಇರಲೇಬೇಕು, ಅವಳಿಗೆ ಟೈಮ್ ಕೊಡಲೇಬೇಕು, ಅವಳಿಗೆ ಊಟ ಮಾಡಿಸೋದು ಆಟಾಡಿಸೋದು ಇದು ಮಾಡಲೇಬೇಕಲ್ವ ಕಂಪಲ್ಸರಿ. ಹಾಗಾಗಿ ಬೇರೆ ಕೆಲಸ ಏನು ಮಾಡೋದಕ್ಕಾಗಲ್ಲ ನನಗೆ. ಸೊ ಅವ್ರ ಜೊತೆ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹೆಂಗೂ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದನ್ನು ಯಾಕೆ ಸುಮ್ಮನೆ ಮಾಡೋದು, ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋ ಥರ ಅವ್ರನ್ನೂ ಚೆನ್ನಾಗಿ ಆಟಾಡಿಸ್ಕೊತ ನಾನು ಆಟಾಡ್ಕೊತ ಕೂತ್ಕೊಂಡ್ಬಿಡ್ತೀನಿ. ಇಬ್ಬರು ಮಾತ್ರ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಮಿಂಚು ಅಕ್ಕ, ಮಿಂಚು ಅಕ್ಕ, ಮಿಂಚು ಮಿಂಚು ಇಂಚಿಡ್ದ ಮಿಂಚ ಇಲ್ಲಿ ನೋಡು ಅಕ್ಕ, ಮಿಂಚು ಮಿಂಚು ಅಕ್ಕ, ಅಯ್ಯ ಚಪ್ಪ ಚಪ್ಪ ಚಪ್ಪಮ್ಮ ಚಪ್ಪ ಚಪ್ಪಮ್ಮ ಚಪ್ಪ ಮಾಡಮ್ಮ ಬಂಗಾರಿ. ಮಿಂಚು ಅಕ್ಕ, ಮಿಂಚು ತಿಚ್ಚ ಮಿಂಚು 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 ಅಕ್ಕ ಅಕ್ಕ, ಏ ಅನ್ನಲೇ ಅಕ್ಕ, ಏ ಮಂಗಳಮೂರ್ತಿ ಮೋರಿಯ ಅದು. చెప్పు ಗಣಪತಿ ಬಪ್ಪ ಮಂಗಳಮೂರ್ತಿ. ಅಯ್ಯೋ ಕೂಲಿಂಗ್ ಅಂದ ತಡ್ಡಿ ಅವಳು. ಮಧ್ಯಾಹ್ನ ಫುಲ್ ಇವ್ರ ಜೊತೆನೇ ಆಟ ಆಡೋದಾಯಿತು. ಜಯಂತ್ ಬರೋವರೆಗೂ ಆಟನೇ ಆಗಿದ್ದು. ಸೊ ನಾನು ಮಧ್ಯಾಹ್ನಕ್ಕೆ ರಸಮ್ ಇತ್ತಲ್ವ, ರಸಮ್ ಅನ್ನ ಊಟ ಮಾಡಿದ್ದೀನಿ. ಹಾಗಾಗಿನೇ ಇಷ್ಟು ಫ್ರೀಯಾಗಿ ಆಟಾಡ್ಕೊತ ಕೂತ್ಕೊಂಡಿದ್ದೀನಿ. ಇವರೆದ್ರು ಅಂತಂದರೆ ಆ್ಯಕ್ಚುಲಾಗಿ ನನಗೆ ಬೇರೆ ಕೆಲಸಗಳನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬಾರ್ದು, ಹಾಗಾಗುತ್ತೆ. ಹಾಗೆ ಚಿಟ್ಟಿ ಬಂದು ಸ್ಕೂಲಿಂದ ಸ್ವಲ್ಪ ಹೊತ್ತು ಆಟ ಆಡ್ಕೊತ ಆ ಜೋಲಿಲಿ ಈ ಇಬ್ಬರಿಗಿಂತ ಸಣ್ಣವರಿಬ್ಬರಿಗಿಂತ ದೊಡ್ಡವನೇ ತುಂಬ ಆಟ ಆಡ್ತಾನೆ. ಅವನಿಗಿನ್ನೂ ತುಂಬ ಇಷ್ಟ ಆಗಿಬಿಟ್ಟಿದೆ ಆ ಜೋಲಿ. ಹಾಗಾಗಿ ನಾನು ಏನು ಅಂತ ಇಲ್ಲ, ಅವನಿಗೆ ಆರಾಮಾಗಿ ಆಟಾಡ್ಕೊಳ್ಳಿ ಅಂತೇಳಿ. ಸೊ ಬಂದು ಆಟ ಆಡ್ಕೊತ ಆ ಜೋಲಿಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಸ್ವಲ್ಪ ಅದು ಇದು ತಿಂದಾದ್ಮೇಲೆ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ನಾನು ಸುಮ್ಮನೆ ಯಾಕೆ ಎಬ್ಬಿಸ್ಬೇಕು ಅಂತ ಹೇಳಿ ಹಾಗೆ ಬಿಟ್ಟೆ. ಇನ್ನು ಮಧ್ಯಾಹ್ನಕ್ಕೆ ನಾನು ಹಾಲು ಕೊಡ್ತಾಯಿದ್ದೀನಿ ಮಿಟ್ಟುಗೆ ಯಾಕೆ ಹಾಲು ಕೊಡೋದು ಅಂತಂದರೆ, ಅವಳು ನಿದ್ದೆ ಮಾಡಬೇಕು ಅಂದರೆ ಮಧ್ಯಾಹ್ನ ಮಾತ್ರ ಕಂಪಲ್ಸರಿ ಅವಳಿಗೆ ಹಾಲು ಬೇಕು, ಮಧ್ಯಾಹ್ನ ಮತ್ತು ನೈಟ್. ಈ ಹಾಲು ಕುಡಿಸೋದು ಬಿಡಿಸ್ಬೇಕು ಅಂತೇಳಿ ತುಂಬ ಟ್ರೈ ಮಾಡ್ತಾಯಿದ್ದೀವಿ. ಅವಾಗವಾಗ ಸ್ಕಿಪ್ ಮಾಡ್ತೀವಿ, ಒಟ್ಟು ತುಂಬ ಊಟ ಮಾಡಿಸ್ತೀವಿ. ಮುದ್ದೆ ಎಲ್ಲ ಊಟ ಮಾಡ್ತಾಳೆ, ಪರವಾಗಿಲ್ಲ. ಅಂದರೆ ಅನ್ನಕ್ಕಿಂತ ಜಾಸ್ತಿ ಅವಳಿಗೆ ಮುದ್ದೆನೇ ಇಷ್ಟ. ಸೊ ಹಾಗಾಗಿನೇ ಸ್ವಲ್ಪ ಮುದ್ದೆ ಮಾಡಿ ಅವಳಿಗೋಸ್ಕರ ಅಂತಲೇ ತಿನ್ನಿಸ್ತಾ ಇರ್ತೀನಿ. ಬಟ್ ಇನ್ನೂ ಬಿಡಿಸೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಚಿಟ್ಟಿಯಷ್ಟು ಈಸಿ ಅಲ್ಲ ಅವಳನ್ನ ಹ್ಯಾಂಡ್ಲ್ ಮಾಡೋದು. ಸ್ವಲ್ಪ ನನಗೆ ಮಿಟ್ಟನ್ನ ಈ ಥರ ವಿಚಾರದಲ್ಲಿ ಸಂಭಾಳಿಸೋದು ಕಷ್ಟ. ಇನ್ನೆಲ್ಲ ವಿಚಾರದಲ್ಲೂ ಓಕೆ. ಬಟ್ ಇವ್ನು ನೋಡಿ ಇನ್ನೂ ಮಲ್ಕೊಂಡೇ ಇದ್ದಾನೆ. ಹಾಗೆ ಒಂದೇನಂತಂದರೆ, ಇವ್ನು ಹಿಂಗೆ ಮಲ್ಕೊಂಡಾಗ ಬಂದು ನೋಡಿದಾಗ ಅಸಲು ಅವನೊಂದು 5 months ಇದ್ದಾಗ ಮಲ್ಕೊಂಡಿದ್ದೇ ನೆನಪು ಬಂದುಬಿಡುತ್ತೆ ಈ ಮುಖ ನೋಡಿದಾಗ. ಅದೇ ಕ್ಯೂಟ್ನೆಸ್ ನನಗೆ ಕಾಣುತ್ತೆ, ಯಾರಿಗೆ ಕಾಣದೇ ಇದ್ರೂ ಪರವಾಗಿಲ್ಲ. ಬಟ್ ನಮ್ಮಮ್ಮನೂ ಅಷ್ಟೇ, ನಮ್ಮಮ್ಮಂಗೆ 4 ಜನ ಮೊಮ್ಮಕ್ಕಳಂದ್ರೂ ಕೂಡ ಚಿಟ್ಟಿಗೆ ಏನು ಪ್ರಿಫರೆನ್ಸ್ ಕೊಟ್ಟು ಏನು ಪ್ರೀತಿ ಕೊಡಬೇಕು ಇವತ್ತಿನವರೆಗೂ ಅದು ಹಾಗೆ ಕೊಡ್ತಾರೆ. ದೆನ್ ಅಪ್ಪ ಬಂದಿದ ತಕ್ಷಣ ಇಬ್ಬರು ಕೂಡ ಎದ್ದು ಬಂದುಬಿಟ್ರು, ಮಲ್ಕೊಳ್ಳಿಲ್ಲ. ನಾನು ಹೇಳಿದ್ನಲ್ಲ ಹಾಲು ಕೊಟ್ಟು ಬಂದೆ ಮಿಟ್ಟುಗೆ ಮಲ್ಕೊತಾಳೆ ಅಂತೇಳಿ, ಇಲ್ಲ ಆ ಹಾಲು ಖಾಲಿ ಆಗೋದ್ರೊಳಗಡೆ ಜಯಂತ್ ಬಂದರು ಅಂಥೇಳಿ ಎದ್ದು ಬಂದೇ ಬಿಟ್ಲು. ಸೊ ಇನ್ನೂ ಯಾಕೆ ಮಲ್ಗೋದು ಬಿಡು, ಮತ್ತು ಮಧ್ಯಾಹ್ನ ಮಲ್ಕೊಳ್ಲಿಲ್ಲ ಅಂತಂದರೆ ರಾತ್ರಿ ಬೇಗ ಮಲಗ್ತಾಳೆ ಅವಳು ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ನಮಗೋಸ್ಕರ ಚೀಸ್ ಕೇಕ್ ಅಂತ ಹೇಳಿ ತಂದಿದ್ರು ಜಯಂತ್. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂದರೆ, ಹಬ್ಬ ಚೀಸ್ ಕೇಕ್ ಫಸ್ಟ್ ಟೈಮ್ ತಿಂತಾಯಿದ್ದೀನಿ, ಇದನ್ನು ಟ್ರೈ ಮಾಡಲೇಬೇಕು ಅಂತ ಹೇಳಿ ತರಿಸ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ. ಬಟ್ ನನಗೆ ಎಷ್ಟು ಸಿಟ್ಟು ಬಂತು ಅಂದರೆ, ಇದು ಚೀಸ್ ಕೇಕ್ ಅಲ್ಲ ಅನಿಸೋ ಅಷ್ಟು ಸಿಟ್ಟು ಬಂತು. ಇದು ಚೀಸ್ ಕೇಕ್ ಹೌದು ಅಲ್ವೋ ಗೊತ್ತಿಲ್ಲ, ಬಟ್ ನಾನು ಸಖತ್ ಡಿಸಪಾಯಿಂಟ್ ಆದೆ. ಒಂದೇ ಒಂದು ಸ್ಪೂನ್ ತಿಂದು ಎದ್ದೋಗ್ಬಿಟ್ಟೆ, ನನಗೆ ಇಷ್ಟ ಇಲ್ಲ, ನೀವೇ ತಿಂದ್ಕೊಳ್ರಿ ಅಂತೇಳಿ. ಮಕ್ಕಳು ಕೂಡ ತಿನ್ನಲಿಲ್ಲ, ಹಾಗಾಗಿ ಸೈಡಿಗೆ ಇಟ್ಟು ಸಂಜೆ ಜಯಂತಿ ತಿಂತಾಯಿದ್ರು. ಹಾಗೆ ಇವಾಗ ಮೂವರನ್ನು ಕೂಡ ಆಟಾಡಿಸ್ಕೊತ ಕೂತ್ಕೊಂಡಿದ್ದಾರೆ. ಸಣ್ಣ ಮೇಡಮ್ ಅವರು ಕೂಡ ಎದ್ದರು. ಸೊ ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಪಾಪ ಜಯಂತ್ ಮಕ್ಕಳನ್ನ ನೀಟಾಗಿ ನೋಡಿಕೊಂಡ್ರು. ಬೇಗ ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ಕಸ ಹೊಡೆದು ದೀಪ ಹಚ್ಚಿದ್ರೆ ಮಾತ್ರ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸೊ ಇನ್ನು ಜಯಂತ್ ಮಕ್ಕಳನ್ನ ನೋಡ್ಕೊಳ್ಳುವಾಗ ನಾನು
ಇನ್ನೊಂದು ಕೆಲವೊಂದಷ್ಟು ವೀಡಿಯೋ ಶೂಟ್ ಇತ್ತು, ಅದನ್ನೆಲ್ಲ ಕ್ವಿಕ್ಕಾಗಿ ಮುಗಿಸ್ಕೊಂಡು ಮತ್ತೆ ಎಲ್ಲ ಮನೆಯೆಲ್ಲ ಕಸ ಹೊಡೆದು ದೇವ್ರಿಗೆ ದೀಪ ಹಚ್ಚಿ ಧೂಪ ಹಾಕಿದ್ದೀನಿ. ಹಾಗೆ ಇವನು ಕೂಡ ಇಲ್ಲಿ ರೆಡಿ ಆಗ್ತಾ ಇದ್ದಾನೆ. ನನ್ನ ಗಾರ್ನಿಯರ್ ಕ್ರೀಮ್ ಹಚ್ಕೊಂಡ್ಬಿಟ್ಟಿದ್ದಾನೆ ಇವನು. ಅವ್ರ ಅಪ್ಪ ಹಚ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಬೈಕು ಅಂತ ನಿಂತಿರೋದಕ್ಕೆ ಒರೆಸ್ಕೊತಾ ಇದ್ದಾನೆ. ಅಮ್ಮ ಯಾಕೆ ಹಚ್ಕೋಬಾರ್ದು, ಪಪ್ಪ ಹಚ್ಕೊತಲ್ಲ ಅಂತ ಹೇಳ್ತಾನೆ. ನಾನೇನು ಮಾಡ್ತೀನಿ ಅದನ್ನು ಕಾಪಿ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಅವ್ರ ಅಪ್ಪ ಮಾಡಿದ ಮಾತ್ರ 100% ಕಾಪಿ ಮಾಡ್ತಾನೆ ಇವನು. ಇನ್ನು ಮಿಟ್ಟು ಕೂಡ ರೆಡಿ ಇದ್ದಾಳೆ. ಮಿಂಚುಗೆ ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳೆದು ಡ್ರೆಸ್ ಚೇಂಜ್ ಮಾಡಿ ರೆಡಿ ಮಾಡಿಕೊಂಡೆ. ಫ್ರೆಂಡ್ಸ್, ಸ್ನಾನ ಮಾಡಿಸೋದಕ್ಕೆ ಭಯ ಆಗ್ತಾ ಇದೆ, ಮೈಯೆಲ್ಲ ಯಾವಾಗಲೂ ಬಿಚ್ಚಿಗಿರುತ್ತೆ. ಹಾಗೆ ನಮ್ಮಮ್ಮ ನೀನು ಅಷ್ಟರ ಮಟ್ಟಿಗೆ ಅವ್ರನ್ನ ಇದು ಮಾಡಬೇಡ, ಸದ್ಯಕ್ಕೆ ಪೂರ್ತಿ ಹುಷಾರಾಗೋರ್ಗೂ ತಲೆನೇ ಕೆಡಿಸ್ಕೋಬೇಡ ಅಂತೇಳಿ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಕೂಡ ಬೈತಿರ್ತಾರೆ ನನಗೆ. ಹಾಗಾಗಿ ಮೈ ಬೆಚ್ಚಗಿತ್ತು, ಸ್ವಲ್ಪ ಕೆಮ್ತಾ ಇದ್ದಾರೆ, ಶೀತದ ಅನುಭವ ಇದೆ ಅಂತಂದರೆ ಸ್ನಾನ ಮಾಡಿಸೋದಕ್ಕೆ ಹೋಗಲ್ಲ, ಬಿಸಿನೀರಿಟ್ಟು ಕೈಕಾಲು ಮುಖ ತೊಳಿತೀನಿ. ಹಾಗೆ ನಾನಿವಾಗ ದೀಪ ಧೂಪ ಎಲ್ಲ ಹಾಕಿದ್ದೀನಲ್ಲ, ಹೊರಗಡೆ ಕೂಡ ದೀಪ ಹಚ್ಚಿಟ್ಟಿದ್ದೀನಿ. ಎಷ್ಟು ಪಾಸಿಟಿವ್ ವೈಬ್ಸ್ ಅನಿಸುತ್ತಲ್ವ, ಎಷ್ಟು ನೋಡೋದಕ್ಕೆ ಚೆಂದ ಅನಿಸುತ್ತೆ. ಇನ್ನೇನು ಮಹಾಲಯ ಅಮಾವಾಸ್ಯೆ ಬಂತು, ಮಾಡಿಬಿಡೋಣ ಅಂತ ಅಂದ್ಕೊಂಡು ಹೋದ ವಾರ ಶುಕ್ರವಾರದಿಂದನೇ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ. ಎವ್ರಿ ಈವ್ನಿಂಗ್ ಸಂಜೆ 6 ಗಂಟೆಗೆ ದೀಪ ಹಚ್ತೀನಲ್ಲ, ಅವಾಗ ಬಾಗಿಲಿಗೂ ಕೂಡ ದೀಪ ಹಚ್ತಾ ಇದ್ದೀನಿ. ಇದನ್ನು ಹಿಂಗೆ ಕಂಟಿನ್ಯೂ ಮಾಡೋಣ ಅಂತ. ಸೊ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಸ್ವಲ್ಪ ಏನೋ ಖುಷಿ ಇದೆ, ಪರವಾಗಿಲ್ಲ. ಮಾಡೋವಂಥದ್ದು ಮಾಡಿದ್ರೆ ಖಂಡಿತ ಖುಷಿನೇ ಇರುತ್ತಲ್ವ. ಸೊ ಏನೋ ಇಷ್ಟ ಆಯಿತು, ಹಾಗಾಗಿ ದಿನ ಕಂಟಿನ್ಯೂ ಮಾಡೋಣ ಅಂಥೇಳಿ. ಸೊ ಮಗಳಿಗೆ ರೆಡಿ ಮಾಡ್ತಾ ಇದ್ದಾರೆ ಅಪ್ಪ ಅವರು. ನಾನು ಕೂಡ ರೆಡಿ ಆಗಿದ್ದೀನಿ. ಒಂದು ಸಂಜೆ ಟೈಮಿಂಗ್ಸಲ್ಲೇ ನಾನು ಮುಖ ತೊಳ್ಕೊಂಡು ಎಲ್ಲ ವೀಡಿಯೋಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಲ್ವ. ಸೊ ಹಾಗಾಗಿ ಇವಾಗ ಇನ್ನು ನಾನು ರೆಡಿ ಆಗಿದ್ದೀನಿ. ಟಾಪ್ ಒಂದು ಚೇಂಜ್ ಮಾಡ್ಕೊಂಡು ಹೋಗಬೇಕಿತ್ತು. ಸೊ ನಾನು ರೆಡಿ ಆಗೋದಕ್ಕೆ ಅಂತ ಒಳಗಡೆ ಹೋದಾಗ ಅಪ್ಪ ಮಗಳ ಸೆಲ್ಫಿ ದೃಶ್ಯ ಇದು. ಸೊ ಇವಳಷ್ಟೆಲ್ಲ ಇನ್ನು 3 ಜನ ಅಂದರೆ ಮೀನ್ಸ್ 4 ಜನನೂ ಫೋಟೋ ತೊಗೊಂಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಅಲ್ವಾ. ಸೊ ಆಲ್ಮೋಸ್ಟ್ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಜಯಂತ್ ತುಂಬ ಕಡಿಮೆ, ನಾನಂತೂ ಯಾವಾಗಲೂ ಮಾಡ್ತಿರ್ತೀನಿ. ಅಲ್ಲಿಂದ ಸೀದಾ ಶನೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ನನಗೆ ತುಂಬಾ ಇಷ್ಟ. ಇದು 3ನೇ ವಾರ ನಾನು ಬರ್ತಾ ಇರೋದು. ದಾವಣಗೆರೆಯಲ್ಲಿ ಸಾಡೆ ಶನೇಶ್ವರನ ದೇವಸ್ಥಾನ ಅಂತಿದೆ ಅಲ್ವಾ. ಸೊ ಅಲ್ಲಿ ತುಂಬ ಒಳ್ಳೆ ಪೀಸ್ಫುಲ್ ಆಗಿರುವಂಥ ಪ್ಲೇಸ್ ಫ್ರೆಂಡ್ಸ್. ಇದು ಒಂಥರ ಪುಣ್ಯಕ್ಷೇತ್ರ ಅಂತಲೇ ಕರೀತಾರೆ ಇದನ್ನು. 9 ದೇವಸ್ಥಾನಗಳಿದೆ, ನವಗ್ರಹ ದೇವಸ್ಥಾನ ಇದೆ. ಪ್ರತಿ ಶನಿವಾರ ಬರೋದಕ್ಕೆ ಸಖತ್ ಚೆನ್ನಾಗಿರುವಂಥ ಪ್ಲೇಸ್. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿಗೆ ಬಂದ ತಕ್ಷಣ. ನಮ್ಮ ಮಿಂಚುನ ಹಿಡಿಯೋದಕ್ಕೆ ಆಗಲ್ಲ, ಬಾ ಮಿಂಚು ಅಂದಿದ ತಕ್ಷಣ ಓಡೋಗ್ತಾಳೆ ಅಂಬೆಗಾಲಲ್ಲಿ, ಅಷ್ಟು ಚೆನ್ನಾಗಿ ಆಡೋದು ಕಲ್ತ್ಬಿಟ್ಟಿದ್ದಾಳೆ. ಬಂದಿದ್ದು ತಡ ಆಯಿತು, ಹೋಗಿದ್ದು 7 ಗಂಟೆಗೆ, ಬಂದಿದ್ದು 8 ಗಂಟೆಗೆ. 1 ಅವರ್ ಟೈಮ್ ಹೋಯಿತು ಅನ್ನೋ ಕಾರಣಕ್ಕೆ ಜಯಂತ್ ಬಂದು ಫುಲ್ ಸಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ತುಂಬ ಕ್ವಿಕ್ಕಾಗಿ ಅಡುಗೆ ಮಾಡಿಕೊಂಡೆ. ತುಂಬ ಕ್ವಿಕ್ಕಾಗಿ ಅಡುಗೆ ಮಾಡ್ಕೋಬೇಕು ಅಂದರೆ ನಾನು ಶೂಟ್ ಮಾಡಿರಬಾರ್ದು ಅನ್ನೋ ಅರ್ಥ. ಬಟ್ ಮುದ್ದೆ ಮತ್ತು ಕಡಲೆಕಾಳು, ಆಲೂಗಡ್ಡೆ ಇದನ್ನೆಲ್ಲ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಅದಾಗಿದ ತಕ್ಷಣ ಇನ್ನು ಜಯಂತ್ ಹಾಸ್ಕೊಳ್ಳೋ ಕೆಲಸದಲ್ಲಿ, ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಹಾಲು ತರೋದು, ರಾತ್ರಿ ಹಾಲು ಕಾಯಿಸೋದು ಜಯಂತ್ ಕೆಲಸ. ಯಾಕೆ ಅಂತಂದರೆ ನಾನು ಮಿಂಚೋದು ಇವ್ರದ್ದು ಎಲ್ಲ ನೋಡ್ಕೊತಿರ್ತೀನಲ್ವ. ಏನಾದರೂ ಇದ್ದರೆ ಈ ಥರ ಸಣ್ಣ ಪುಟ್ಟ ಕೆಲಸಗಳು ನಾನು ನೋಡ್ಕೊತಾ ಇರ್ತೀನಿ ಮಲ್ಕೊಳ್ಳೋಂಥ ಟೈಮಲ್ಲಿ. ಹಾಗಾಗಿಯೇ ನಾನು ಒಳಗಡೆ ಬಂದು ಕೂತ್ಕೊಂಡೆ ಅಂತಂದರೆ ಇನ್ನು ಅವರು ಹೊರಗಡೆ ಕೆಲಸ ನೋಡ್ಕೊತಾ ಇರ್ತಾರೆ. ನೋಡಿ ಬಂದು ನಿಪ್ಪಲ್ ತಗೊಂಡು ಹೋದ್ರು. ಹಾಗೆ ಮಕ್ಕಳಿಗೆ ಮೆಡಿಸಿನ್ಸ್ ಅದು ಇದು ಹಾಕೋದಿತ್ತು ಅಂದರೆ ಈ ಟೈಮಲ್ಲೇ ಕವರ್ ಅಪ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ನಾಳೆಗೆ ಏನು ಪ್ಲ್ಯಾನು ಅನ್ನೋ ಥರ ನಾನು ನಾಳೆ ಪ್ಲ್ಯಾನ್ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಇದು ಇವತ್ತಿನ ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಕಮೆಂಟ್ಸ್ಗೋಸ್ಕರ ಐ ಆಮ್ ವೇಟಿಂಗ್. ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್. ನಾಳೆ ಮತ್ತೆ ಡೈಲಿ ಲಾಗ್ ಜೊತೆ ಸಿಗ್ತೀನಿ.